ಶರಣಾರ್ಥಿಗಳು ಸ್ನೇಹಿತರೆ. ನಾನು ಈ ಹಿಂದೆ ನನ್ನ ಅನೇಕ ವಿಡಿಯೋಗಳಲ್ಲಿ ಹಿಂದೂ ಧರ್ಮದ ಮೇಲೆ ನಡೆದ ಐತಿಹಾಸಿಕ, ಪೌರಾಣಿಕ ಮತ್ತು ವರ್ತಮಾನದ ಘಟನೆಗಳನ್ನ ಬಹಳ ವಿವರವಾಗಿ ತಿಳಿಸಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡದವರು, ಆಕ್ರಮಣ ಮಾಡದವರು, ದಬ್ಬಾಳಿಕೆ ಮಾಡದವರು ಯಾರು ಅಂದಾಗ ನೇರವಾಗಿ ಮುಸ್ಲಿಂ ಮತ್ತು ಮೊಘಲ್ ಅರಸರ ಕಡೆಗೆ ಬೆರಳು ಮಾಡಿ ತೋರಿಸತಕ್ಕಂಥ ಅನೇಕ ಸುಳ್ಳು ಸುದ್ದಿಗಳು ನಮ್ಮ ನಡುವೆ ಹರಿದಾಡ್ತಿರ್ತವೆ. ಇಂಥ ತಂತ್ರಜ್ಞಾನದ ಉಚ್ಛ್ರಾಯ ಕಾಲಘಟ್ಟದಲ್ಲೂ ಕೂಡ ಜನರನ್ನು ಹಾದಿ ಬಿಡಿಸುವ ಕೆಲಸಗಳು, ಸುಳ್ಳು ಸುದ್ದಿಗಳನ್ನು ಹರಡುವ ಕೆಲಸಗಳು ನಿರಂತರವಾಗಿ ನಡೀತಿರೋದು ಮತ್ತು ಅನೇಕ ಮುಗ್ಧ ಹಿಂದೂಗಳು ಇದನ್ನೆಲ್ಲ ನಂಬಿ ಯಾರನ್ನೋ ದ್ವೇಷಿಸುವ ಕಾರ್ಯ ಮಾಡ್ತಿರೋದು ಬಹಳ ದುರಂತದ ಸನ್ನಿವೇಶ ಅಂತ ಹೇಳಬೇಕು. ಭಾರತೀಯರನ್ನು ಬೌದ್ಧಿಕವಾಗಿ, ವಿಶೇಷವಾಗಿ ಬಡ ಹಿಂದೂಗಳನ್ನ, ಶೂದ್ರ ಹಿಂದೂಗಳನ್ನ ಬೌದ್ಧಿಕವಾಗಿ ದಿವಾಳಿ ಮಾಡತಕ್ಕಂಥ ಒಂದು ಉದ್ದೇಶಿತ ಕಾರ್ಯದಲ್ಲಿ ಸವರ್ಣೀಯರು, ಮೇಲ್ವರ್ಗದವರು ಸಫಲ ಆಗ್ತಿದ್ದಾರೆ ಅನ್ನೋದು ಬಹಳ ದುಃಖದ ಸಂಗತಿ. ನಾನು ಇವತ್ತಿನ ದಿನ ಕೆಲವೊಂದು ಹೆಸರುಗಳನ್ನು, ಒಂದು ದೊಡ್ಡ ಪಟ್ಟಿಯನ್ನು ತಮ್ಮ ಎದುರುಗಡೆ ಇಡ್ತಾ ಹೋಗ್ತೇನೆ. ಅದು ಪುರಾಣವನ್ನ, ಇತಿಹಾಸವನ್ನ ಎಲ್ಲವನ್ನ ಒಳಗೊಂಡಂತೆ ನಿಜವಾಗ್ಲೂ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡದವರು ಯಾರು ಅನ್ನೋದರ ಕುರಿತಿರ್ತದೆ. ತಾವು ಈ ಒಂದು ಬಹಳ ದೊಡ್ಡ ಬೃಹದಾಕಾರವಾದಂಥ ಪಟ್ಟಿಯನ್ನು ನೋಡಿದ ಮೇಲೆ ತಮಗೆ ಒಂದು ಸಂಪೂರ್ಣವಾದ ಚಿತ್ರ ಸಿಗ್ತದೆ. ನಿಜವಾಗಲೂ ಹಿಂದೂ ಧರ್ಮದ ದ್ರೋಹಿಗಳು, ಹಿಂದೂಗಳ ವಿರೋಧಿಗಳು ಯಾರು ಅನ್ನುವಂಥ ಸ್ಪಷ್ಟ ಚಿತ್ರಣ ತಮಗೆ ಸಿಗ್ತದೆ. ನಾನು ಪುರಾಣದ ಮೂಲಕ ಬರ್ತೇನೆ. ದ್ರಾವಿಡ ಚಕ್ರವರ್ತಿಯಾದ ಬಲಿರಾಜನನ್ನ ಮೋಸದಿಂದ ತುಳಿದ ವಾಮನ ಯಾರು ಅಂತ ನಾವು ಒಂದ್ಸಲ ಚಿಂತನೆ ಮಾಡಬೇಕಾಗ್ತದೆ. ಬಹುಶಃ ಆತ ಮೊಘಲನೂ ಅಲ್ಲ, ಮುಸ್ಲಿಮನೂ ಅಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ನಮ್ಮ ನೆಲದ ಬಹುದೊಡ್ಡ ಕಾಲ್ಪನಿಕ ಮಹಾಕಾವ್ಯವಾದಂಥ ಮಹಾಭಾರತದ ಕಥೆಯಲ್ಲಿ ಅತ್ಯಂತ ಶೂರನಾದ ಕರ್ಣ, ಆ ಕರ್ಣನನ್ನು ಯುದ್ಧದಲ್ಲಿ ಸೋಲಿಸುವ ಸಲುವಾಗಿ ಆತನ ಕವಚವನ್ನ ಭಿಕ್ಷೆ ಬೇಡತಕ್ಕಂಥ ಹಾಗೂ ಯುದ್ಧದ ಸನ್ನಿವೇಶದಲ್ಲಿ ಕೃತಕವಾಗಿ ಮುಸ್ಸಂಜೆಯನ್ನು ಸೃಷ್ಟಿಸುವ ಮೂಲಕ ಕರ್ಣನ ಕೊಲೆಯನ್ನ ಮಾಡದವರು ಯಾರು, ಮೊಘಲರೋ ಅಥವಾ ಮುಸ್ಲಿಮರೋ, ನಾವು ಚಿಂತಿಸಬೇಕಾಗ್ತದೆ. ಭೂಮಂಡಲದ ಮೇಲೆ ಕ್ಷತ್ರಿಯರ ಕುಲವನ್ನೇ ನಾಶ ಮಾಡಲು ಹೊರಟಂಥ ಅತ್ಯಂತ ಭಯೋತ್ಪಾದನೆಯ ಕೆಲಸವನ್ನು ಮಾಡದ ಪರಶುರಾಮ ಯಾರು? ಕ್ಷತ್ರಿಯರು ಹಿಂದೂಗಳೇ ಆಗಿದ್ದಾಗೂ ಕೂಡ ಈ ಪರಶುರಾಮ ಕೋಟ್ಯಾಂತರ ಕ್ಷತ್ರಿಯರ ಸಂಹಾರವನ್ನ ಯಾಕೆ ಮಾಡದ? ಇದು ನಾವು ಪ್ರಶ್ನಿಸಲೇಬೇಕಾದಂಥ ಸಂಗತಿ. ಇನ್ನು ಕ್ಷತ್ರಿಯನಲ್ಲದ ಸಹಸ್ರಾರ್ಜುನನಿಗೆ ಕಾಮಧೇನುವಿನ ನೆಪವಡ್ಡಿ ವಧೆ ಮಾಡಿದ ಪರಶುರಾಮ ಕೂಡ ಯಾರು? ಇದನ್ನು ಕೂಡ ನಾವು ಚಿಂತಿಸಬೇಕು. ಇನ್ನು ತನಗಾದ ವೈಯಕ್ತಿಕವಾದ ಅವಮಾನವನ್ನು ಧರ್ಮಕ್ಕೆ ಆದ ಅವಮಾನ ಎಂದು ಬಿಂಬಿಸುತ್ತಾ ಧನನಂದನನ್ನ ಕೊಲೆ ಮಾಡಿಸಿದ ಚಾಣಕ್ಯ ಯಾರು? ನಾವು ಚಿಂತಿಸಬೇಕು. ಬೃಹದ್ರಥ ಮೌರ್ಯನನ್ನ ಕೊಲೆ ಮಾಡಿ ತಾನೇ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಪುಷ್ಯಮಿತ್ರ ಯಾರು? ಇದನ್ನು ಕೂಡ ನಾವು ಚಿಂತಿಸಬೇಕಾಗ್ತದೆ. ಈ ನೆಲದಲ್ಲಿದ್ದ ಅಸಂಖ್ಯಾತ ಬೌದ್ಧ ವಿಹಾರಗಳನ್ನ ವಿಷ್ಣು ಮಂದಿರಗಳಾಗಿ ಪರಿವರ್ತಿಸ್ತಾ, ಜೈನ ಬಸದಿಗಳನ್ನ ಶಿವಾಲಯಗಳಾಗಿ ಮಾಡುತ್ತಾ, ಸಾವಿರಾರು ಬೌದ್ಧ ಭಿಕ್ಕುಗಳನ್ನ ಹಾಗೂ ಜೈನ ಸನ್ಯಾಸಿಗಳನ್ನ ಕೊಲೆ ಮಾಡಿಸಿದ ಶಂಕರಾಚಾರ್ಯರು ಯಾರು? ನಾವು ಇದನ್ನ ಚಿಂತಿಸಲೇಬೇಕು. ಚೋಳ ರಾಜನನ್ನ ಸೋಲಿಸಿ ಸಾವಿರಾರು ತಮಿಳು ಶೈವರನ್ನ ಕೊಲ್ಲಿಸಿದ ರಾಮಾನುಜಾಚಾರ್ಯರು ಯಾರು? ಶರಣರ ಹತ್ಯೆಯನ್ನ ಮಾಡಿ ಬಸವಣ್ಣನವರನ್ನ ಕಲ್ಯಾಣದಿಂದ ಗಡಿಪಾರುಗೊಳಿಸಿ ಶರಣರು ಬರೆದ ವಚನಗಳನ್ನ ಬೆಂಕಿ ಹಚ್ಚಿ ನಾಶ ಮಾಡಿದ ನಾರಾಯಣ ಕ್ರಮಿತ, ಮುಕುಂದ ಭಟ್ಟ, ಕೇಶವ ಭಟ್ಟ, ಮುರಾರಿ ಭಟ್ಟ ಇವರೆಲ್ಲ ಯಾರು? ಮುಸ್ಲಿಮರೇ, ಮೊಘಲರೇ? ನಾವು ಅವಶ್ಯವಾಗಿ ಚಿಂತಿಸಬೇಕಾಗ್ತದೆ. ಚಿತ್ತೋಡ್ಗಢದ ಮಹಾರಾಜ ಪದ್ಮಾವತಿಯ ಪತಿ ರತನ್ ಸಿಂಗನಿಗೆ ಮೋಸದಿಂದ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಕೊಲ್ಲಿಸಿದ ರಾಘವಚೇತನ ಅನ್ನುವ ವ್ಯಕ್ತಿ ಯಾರು? ನಾವು ಅವಶ್ಯವಾಗಿ ಚಿಂತಿಸಬೇಕು. ಇನ್ನು ದಕ್ಷಿಣ ಭಾರತದಲ್ಲಿ ಅತ್ಯಂತ ಸದೃಢವಾದ ಹಿಂದೂ ಸಾಮ್ರಾಜ್ಯ ಎಂದು ಸುಳ್ಳಾಗಿ ಕರೆಯಲ್ಪಡುವ ವಿಜಯನಗರ ಸಾಮ್ರಾಜ್ಯದ ಅರಸ ಕೃಷ್ಣದೇವರಾಯನಿಗೆ ಆಹಾರದಲ್ಲಿ ವಿಷವನ್ನು ಬೆರೆಸಿ ಕೊಲ್ಲಲು ಪ್ರಯತ್ನಿಸಿದ ಆತನ ಮಂತ್ರಿಯಾಗಿದ್ದ ತಿಮ್ಮರಸ ಮತ್ತು ಆ ಪ್ರಕರಣದಿಂದ ವಿಜಯನಗರವನ್ನು ತೊರೆದು ಆದಿಲ್ ಶಾಹಿಗಳಿಗೆ ಮತ್ತು ಬಹಮನ್ ಶಾಹಿಗಳಿಗೆ ಪರೋಕ್ಷವಾಗಿ ಸಹಾಯ ಮಾಡಿದ ತಿಮ್ಮರಸನ ತಮ್ಮ ತಿಪ್ಪರಸ ಯಾರು? ಈ ಕುರಿತು ನಾವು ಚಿಂತಿಸಬೇಕು. ಸಿಖ್ ಗುರು ಗೋವಿಂದ ಸಿಂಗರ ಇಬ್ಬರು ಮಕ್ಕಳನ್ನ ಔರಂಗಜೇಬನಿಗೆ ಹಿಡಿದುಕೊಟ್ಟು ಕೊಲ್ಲಿಸಿದ ಗಂಗು ಪಂಡಿತ ಯಾರು? ಈ ಕುರಿತು ಕೂಡ ನಾವು ಅವಶ್ಯವಾಗಿ ಚಿಂತಿಸಬೇಕಾಗ್ತದೆ. ಸಂತ ತುಕಾರಾಮನನ್ನ
ಇಂದ್ರಾಣಿ ನದಿಯಲ್ಲಿ ಮುಳುಗಿಸಿ ಕೊಲೆ ಮಾಡಿದ ರಾಮೇಶ್ವರ ಭಟ್ಟ ಮತ್ತು ಆತನ ಸಂಗಡಿಗರು ಇವರೆಲ್ಲ ಯಾರು, ಯಾತಕ್ಕಾಗಿ ಸಂತ ತುಕಾರಾಮನ ಕೊಲೆಯನ್ನು ಮಾಡಿದರು ಅನ್ನೋದು ಕೂಡ ನಾವು ಇಲ್ಲಿ ವಿಚಾರ ಮಾಡಬೇಕಾಗ್ತದೆ. ಇನ್ನು ಈ ನಾಡು ಕಂಡ, ಈ ನೆಲ ಕಂಡ ಅತ್ಯಂತ ಶೂರ ಅರಸ, ಬಹುಜನ ಚಕ್ರವರ್ತಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಜೀವನವಿಡೀ ಕಾಡಿದ ದತ್ತೋಪಂತ, ಹಾಗೆಯೇ ಔರಂಗಜೇಬನೊಂದಿಗೆ ಸೇರಿ ಕೊಲೆಗೆ ಪ್ರಯತ್ನಿಸಿದ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಇವರೆಲ್ಲ ಯಾರು, ಯಾವ ಧರ್ಮದ ಪುನರುತ್ಥಾನಕ್ಕಾಗಿ ಈ ಕೆಲಸವನ್ನು ಮಾಡಿದ್ರು? ಸಂಭಾಜಿಯನ್ನು ಔರಂಗಜೇಬನಿಗೆ ಹಿಡಿದುಕೊಟ್ಟು ಅಮಾನುಷವಾಗಿ ಕೊಲ್ಲಿಸಿದ ಅಣ್ಣಾಜಿ ದತ್ತೋಪಂತ್ ಹಾಗೂ ಮೋರೋಪಂತ್ ಪಿಂಗಳೆ ಅನ್ನುವಂಥ ಪೇಶ್ವೆಗಳಿವರು ಯಾರು? ಟಿಪ್ಪುವನ್ನು ಮೋಸ ಮಾಡಿ ಬ್ರಿಟಿಷರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟ ಪೂರ್ಣಯ್ಯ ಮತ್ತು ಮೀರ್ ಸಾದಿಕ್ನ ಹೆಸರಲ್ಲಿ ಬ್ರಿಟಿಷರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟವರು ಯಾರು ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿ ನೋಡ್ತಾ ದಿವಾನ್ ಪೂರ್ಣಯ್ಯ ಯಾರು, ಟಿಪ್ಪು ಸಂಸ್ಥಾನವನ್ನು ಯಾಕೆ ಹಾಳು ಮಾಡದ? ಇನ್ನು ನಂಜನಗೂಡಿನಲ್ಲಿ ಶಿರೋಭಾವಿ ಲಿಂಗಾಯತ ಜಂಗಮರನ್ನ 400ಕ್ಕೂ ಹೆಚ್ಚು ಜಂಗಮರನ್ನ ಸಾಮೂಹಿಕ ನರಮೇಧ ಮಾಡಿದ ಮೈಸೂರು ಸಂಸ್ಥಾನದ ದಿವಾನನಾಗಿದ್ದ ವಿಶಾಲಾಕ್ಷ ಪಂಡಿತ ಯಾರು? ಈತ ಯಾವ ಧರ್ಮದವ? ಕೊಲೆಯಾದ ಲಿಂಗಾಯತ ಶರಣ ಜಂಗಮರು ಯಾವ ಧರ್ಮದವರು ಅನ್ನೋದನ್ನು ನಾವು ಇಲ್ಲಿ ಪ್ರಶ್ನಿಸಬೇಕಾಗ್ತದೆ. ಕಿತ್ತೂರು ಸಂಸ್ಥಾನವನ್ನು ನಿರಂತರವಾಗಿ ಕಾಡಿದ ಪೇಶ್ವೆಗಳು, ಪಟವರ್ಧನ ರಾಜಮನೆತನಗಳು ಹಾಗೂ ಠಾಕ್ರೆ ಆಫೀಸ್ನಲ್ಲಿ ಅಧಿಕಾರಿಯಾಗಿದ್ದ ವೆಂಕಟರಾವ್ ಹಾವೇರಿ ಇವರೆಲ್ಲ ಕಿತ್ತೂರು ಸಂಸ್ಥಾನವನ್ನು ನಾಶಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು. ಇವರೆಲ್ಲ ಯಾರು? ಯಾಕೆ ಬ್ರಿಟಿಷರಿಗೆ ಸಿಂಹಸ್ವಪ್ನವಾಗಿದ್ದ ಕಿತ್ತೂರು ಸಂಸ್ಥಾನವನ್ನು ನಾಶಗೊಳಿಸಿದರು ಅನ್ನೋದು ನಾವು ಕೇಳಲೇಬೇಕಾದ ಪ್ರಶ್ನೆಗಳಲ್ಲಿ ಬಂದುಬಿಡ್ತದೆ. ಇನ್ನು ಸಂಗೊಳ್ಳಿ ರಾಯಣ್ಣನನ್ನು ಹಿಡಿದು ಬ್ರಿಟಿಷರಿಗೆ ಒಪ್ಪಿಸಿದಂಥ ಕೃಷ್ಣರಾವ್, ಹಲಗಲಿ ಬೇಡರಿಗೆ ಮೋಸ ಮಾಡಿದ ಕಾರ್ಭಾರಿ ಕೃಷ್ಣರಾಯ ಇವರಿಬ್ಬರು ಯಾರು? ಯಾವ ಪುರುಷಾರ್ಥಕ್ಕಾಗಿ ಹಿಂದೂ ಹೋರಾಟಗಾರರನ್ನ ಹಿಡಿದುಕೊಟ್ರು? ಸಿಂಧೂರು ಲಕ್ಷ್ಮಣನನ್ನ ಅವರ ಸೋದರ ಮಾವನ ಸಹಾಯದಿಂದ ಕೊಲ್ಲಿಸಿದ ಶಾಮರಾವ್ ಶಾನ್ಭೋಗ್ ಯಾರು ಆತ? ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರೆಲ್ಲರನ್ನು ಗಲ್ಲಿಗೇರಿಸುವಂತೆ ಮಾಡಿದ ಸೂರ್ಯನಾರಾಯಣ್ ಶರ್ಮಾ ಯಾರು? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಯಾವ ಹಿಂದೂಗಳು ಸೇರಬಾರದು, ಎಲ್ಲರೂ ಬ್ರಿಟಿಷ್ ಸೈನ್ಯ ಸೇರಬೇಕು ಅನ್ನುವ ದೊಡ್ಡ ಪ್ರಯತ್ನವನ್ನು ಮಾಡಿ ತಡೆ ಹಿಡಿದ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಯಾರು? ನೇತಾಜಿ ಅವರ ವಿರುದ್ಧ ಮತ್ತು ಬ್ರಿಟಿಷರ ಪರವಾಗಿ ಇವರು ಯಾತಕ್ಕಾಗಿ ಈ ಕಾರ್ಯವನ್ನು ಮಾಡಿದರು? ಇನ್ನು ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕೊಲೆ, ಆ ಕೊಲೆಯ ತಂಡದಲ್ಲಿ ಪ್ರಮುಖವಾಗಿ ಬರುವ ಗೋಡ್ಸೆ ಮತ್ತು ಆತನ ಸಹವರ್ತಿಗಳು ಇವರೆಲ್ಲ ಯಾರು? ಉತ್ಕಟ ಹಿಂದೂ ಆಗಿದ್ದ ಗಾಂಧಿಯನ್ನು ಕೊಲೆ ಮಾಡಿದ ಇವರೆಲ್ಲ ಯಾವ ಧರ್ಮದವರು ಎನ್ನುವುದನ್ನು ಕೂಡ ನಾವು ವಿಚಾರ ಮಾಡಬೇಕು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜೀವನ ಪೂರ್ತಿ ಕಾಡದಂಥ ಸಾವರ್ಕರ್ ಆಗಲಿ ಇನ್ನೊಬ್ಬರಾಗಲಿ ಇವರೆಲ್ಲ ಯಾರು? ವಿವೇಕಾನಂದರು ಹಿಂದೂ ಸನ್ಯಾಸಿ ಅಲ್ಲ ಅಂತ ಅವರ ವಿರುದ್ಧ ನಿರಂತರವಾಗಿ ಹೋರಾಡದಂಥ ಬಂಗಾಲದ ಸಾಂಪ್ರದಾಯವಾದಿಗಳು ಯಾರು? ಇನ್ನು ಈ ನೆಲದ ಸಾಮಾಜಿಕ ನ್ಯಾಯಕ್ಕಾಗಿ ದೊಡ್ಡ ಕೆಲಸವನ್ನು ಮಾಡಿದ ಶಾಹು ಮಹಾರಾಜರಾಗಲಿ, ಬ್ರಾಹ್ಮಣೇತರ ಚಳವಳಿಯನ್ನು ಕಟ್ಟಿದ ಕಂಬಳಿ ಸಿದ್ದಪ್ಪನವರಾಗಲಿ ಇವರೆಲ್ಲರ ವಿರುದ್ಧ ಕೆಲಸ ಮಾಡದವರು ಯಾರು? ಶಾಹು ಮಹಾರಾಜರ ಮೀಸಲಾತಿ ನೀತಿಯನ್ನು ಧಿಕ್ಕರಿಸಿದವರು ಯಾರು? ಟೀಕಿಸಿದವರು ಯಾರು? ಹೀಗೆ ನಾವು ಅನೇಕ ಪ್ರಶ್ನೆಗಳನ್ನು, ಅನೇಕ ಘಟನೆಗಳನ್ನು ನೋಡ್ತಾ ಹೋದಾಗ ನಿಜವಾದ ಹಿಂದೂ ಧರ್ಮದ್ರೋಹಿಗಳ ಒಂದು ದೊಡ್ಡ ಪಟ್ಟಿಯೇ ನಮ್ಮ ಕಣ್ಣೆದುರಿಗೆ ತೆರೆಕೊಂಡ್ಬಿಡ್ತದೆ. ಇತ್ತೀಚಿನ ದಿನಗಳಲ್ಲಿ ಮೊಘಲರ ಇತಿಹಾಸವನ್ನು ಸ್ಕೂಲಲ್ಲಿ ಕಲಿಸಬಾರದು ಅಂತ ಒಂದು ದೊಡ್ಡ ಫರ್ಮಾನನ್ನೇ ಹೊರಡಿಸ್ತಕ್ಕಂಥ ಕಾರ್ಯಗಳು ನಡೀತಾ ಇದ್ದಾವೆ. ನೆಹರು ಅವರು ಮೊಘಲರನ್ನು ವಿಜೃಂಭಿಸಿದರು, ವೈಭವೀಕರಿಸಿದರು. ಶಾಲಾ ಕಾಲೇಜುಗಳಲ್ಲಿ ಮೊಘಲರ ಇತಿಹಾಸವನ್ನೇ ಕಲಿಸಿದ್ರು ಅಂತ ಬಹಳ ನೊಂದುಕೊಂಡು ನುಡಿಯುವ ಜನರ ಒಂದು ತಂಡನೇ ಇದೆ. ಪಾಪ ಅವರ ಕಾಳಜಿನೇ ಬೇರೆ. ಮೊಘಲರ ಇತಿಹಾಸವನ್ನು ನಾವು ಕಲಿಸಿದಾಗ ಅಕ್ಬರ ಆಸ್ಥಾನದ ಬೀರ್ಬಲ್ ಹಿಡಿದು ಟಿಪ್ಪು ಆಸ್ಥಾನದ ಪೂರ್ಣಯ್ಯನವರೆಗೆ ಇಡೀ 600 ವರ್ಷಗಳ ಮುಸ್ಲಿಂ ಆಳ್ವಿಕೆಯನ್ನು ಗಟ್ಟಿಗೊಳಿಸಿ ಅವರ ಜವಾನಗಿರಿ, ದಿವಾನಗಿರಿ ಮತ್ತು ಚಮಚಾಗಿರಿ ಮಾಡದವರು ಯಾರು ಅನ್ನೋದು ಮುಗ್ಧ ಭಾರತೀಯರಿಗೆ ಗೊತ್ತಾಗಬಾರದು ಅನ್ನುವ ಉದ್ದೇಶವನ್ನಿಟ್ಟುಕೊಂಡು ಇವರೆಲ್ಲ ಮೊಘಲರ ಇತಿಹಾಸವನ್ನು ಕಲಿಸಬಾರದು ಅಂತ ಗೋಳು ಹೊಯ್ಕೊಳ್ಳೋದು ನೋಡಿದಾಗ ನಿಜವಾದ ಹಿಂದೂ ದ್ರೋಹಿಗಳ ದೊಡ್ಡ ಪಟ್ಟಿಯೇ ನಮ್ಮ ಕಣ್ಣೆದುರಿಗೆ ಸಿಗ್ತದೆ. ನಾವೆಲ್ಲ ಇನ್ನು ಜಾಗೃತರಾಗಬೇಕಾಗಿದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಸುಳ್ಳು ಸುದ್ದಿಗಳನ್ನು ಹರಡುತ್ತಾ, ಇನ್ನೊಂದು ಧರ್ಮವನ್ನು ದ್ವೇಷಿಸುವ ಪ್ರಚೋದನೆಗಳು ಮಾಡ್ತಾ, ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ, ಮುಗ್ಧ ಹಿಂದೂಗಳ ಮೇಲೆ ನಿರಂತರವಾಗಿ ಅನ್ಯಾಯ, ಅತ್ಯಾಚಾರ, ಅಕ್ರಮಗಳನ್ನು, ದಬ್ಬಾಳಿಕೆಯನ್ನು ಮಾಡದವರು ಯಾರು ಅನ್ನೋದು
ಸ್ಪಷ್ಟವಾಗಿ ಹಿಂದೂಗಳು ಎಲ್ಲಿಯವರೆಗೆ ಗುರುತಿಸುವುದಿಲ್ಲವೋ ಅಲ್ಲಿಯವರೆಗೆ ಹಿಂದೂ ಧರ್ಮಕ್ಕೆ ಹಾಗೂ ಹಿಂದೂಗಳಿಗೆ ಬಂದೊದಗುವ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳ್ತೇನೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.